ನಾವೇ ನೋಡ್ಕೋಬೇಕು. ಸ್ಟಿಚ್ ಹೇಗೆ ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ಭಯ ಪಡಬೇಡಮ್ಮ. ಭಯ ಪಟ್ರೆ ಕೆಲಸ ಹೇಗೆ ಕಲಿತೀಯ? ಇಲ್ಲ ಸರ್, ನಾನು ಕಲಿತೀನಿ. ಕಲಿತೀನಿ ಅನ್ನೋಳು ಈ ರೀತಿ ಸಂಕೋಚ ಪಟ್ರೆ ಹೇಗಮ್ಮ? ಅದನ್ನೆಲ್ಲ ಹೊರಗಡೆನೇ ಬಿಟ್ಟು ಬರಬೇಕು. ಈಗ ನಾನು ಹೇಳ್ದಂಗೆ ಕೇಳಿದ್ರೆ ನಿನಗೇ ಒಳ್ಳೇದು. ಸ್ಟಿಚ್ ಹೇಗಾಕ್ಬೇಕು ಅಂದ್ರೆ ಗೊತ್ತಾಯ್ತು ಸರ್. ಗುಡ್, ಹೀಗೆ ಮಾಡು. ಸಾಯಿನಾಥ, ಜೀವನದಲ್ಲಿ ಭರವಸೆ ಕಳ್ಕೊಂಡು ಬದುಕೋದೇ ಬೇಡ ಅಂತ ನಿರ್ಧಾರಕ್ಕೆ ಬಂದಿದ್ದೆ. ಆದ್ರೆ ನೀನಿವತ್ತು ಊಟದ ಮುಖಾಂತರ ನನಗೆ ಬದುಕೋಕೊಂದು ನಂಬಿಕೆ ಹುಟ್ಟಾಕಿದ್ಯಾ. ಅದನ್ನ ಮತ್ತೆ ಮಾಡಿರೋ ಅಡ್ಗೆನೆ ಅಂತ ನನಗೆ 100% ಗ್ಯಾರಂಟಿ ಇದೆ. ಯಾವುದು ನೆಪ ಇಟ್ಕೊಂಡು ಅವರು ನನ್ನ ಹತ್ರ ಕಳ್ಸಿದ್ಯಾ. ಅವರಿದ್ದಾರೆ, ನೀನ್ ಸಾಯೋ ನಿರ್ಧಾರ ಮಾಡಬೇಡ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ಯಾ. ಆದಷ್ಟು ಬೇಗ ನನಗೆ ನಮ್ಮ ಮನೆಯವ್ರನ್ನೆಲ್ಲ ತೋರಿಸು, ನನ್ನ ಫ್ಯಾಮಿಲಿ ಜೊತೆ ನನ್ನ ಸೇರಿಸು. ಜಗತ್ಗೆ ಹಾಲ್ನಂತ ಬೆಳಕು ಕೊಡ್ತಿರೋ ನೀನು ನನ್ನ ಕುಟುಂಬನ ಯಾಕೆ ಕತ್ಲೇಲಿಟ್ಟಿದ್ಯಾ? ನನ್ನ ಜೀವನದಲ್ಲಿ ಯಾಕಿಂತ ಆಟ ಆಡ್ತಿದ್ಯಾ? ಇಷ್ಟೆಲ್ಲ ನೋವು ಸಂಕಟನ ಕೊಟ್ಟಿದ್ರು ನಾನು ಯಾವತ್ತೂ ನಿನ್ನ ಬ್ಲೇಮ್ ಮಾಡಿಲ್ಲ. ಬಟ್ ಇವಾಗ್ಲಾದ್ರೂ ನಂಗೆ ಹೊಸ ಬೆಳಕು ಕೊಡು ಸಾಯಿನಾಥ. ನಾಳೆ ಮಾವ ಬರ್ತಾರೆ, ನಾನು ಅವ್ರನ್ನ ನೋಡ್ಬೇಕು. ಆಗ ನನ್ನ ಸಮಸ್ಯೆ ತೀರುತ್ತೆ. ಇವ್ರು ನನ್ನ ಜೊತೆ ಇಲ್ಲಿಂದ ನಾನು ಕರ್ಕೊಂಡು ಹೋಗ್ಬೇಕು.
ರೀ, ಊಟ ಮಾಡಿ. ಯಾಕ್ರಿ, ಏನಾಯ್ತು? ಯಾಕೊಂಥರ ಇದ್ದೀರಾ? ಅಳಿಯಂದ್ರೆ ಕಾಲೇನಾದ್ರೂ ತುಂಬಾ ನೋವಾಗ್ತಿದ್ಯಾ? ಮತ್ಯಾಕೆ ಹೀಗಿದ್ದೀರಾ? ಏನಾಯ್ತು ಅಂತ ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು. ಮಕ್ಕಳು ತುಂಬಾ ನೆನಪಾಗ್ತಿದ್ದಾರೆ ಕವಿತಾ ಅವ್ರೆ. ಏನು ಮಾಡೋದು ಅಳಿಯಂದ್ರೆ? ಎಲ್ಲ ನಮ್ಮ ಹಣೆ ಬರಹ. ನೆಮ್ಮದಿಯಾಗಿದ್ದ ಸಂಸಾರದೊಳಗೆ ಆ ಮಾರಿ ಬಂದು ನಮಗಿಂತ ಸ್ಥಿತಿ ತಂದಿಟ್ಬಿಟ್ಲು. ನನ್ನ ಮೊಮ್ಮಕ್ಕಳು ಕಷ್ಟನೇ ಗೊತ್ತಿಲ್ಲದೆ ಬೆಳೆದವರು. ಅವ್ರು ಎಲ್ಲಿದ್ದಾರೋ, ಎಷ್ಟು ಕಷ್ಟ ಪಡ್ತಿದ್ದಾರೋ. ಅಮ್ಮ, ಆ ದೇವರು ಒಂದೊಂದೇ ಸಮಸ್ಯೆನ ಪರಿಹಾರ ಮಾಡ್ತಾ ಇದ್ದಾನೆ. ಹಾಗೆ ಮಕ್ಕಳನ್ನು ನಮಗೆ ಸಿಗೋ ಹಾಗೆ ಮಾಡ್ತಾನಮ್ಮ. ನೀವಿಬ್ರು ಅಲ್ಲದೆ ಊಟ ಮಾಡಿ. ಕವಿತಾ ಅವ್ರೆ, ಲಕ್ಷ್ಮಿ ಇರೋವರೆಗೂ ಅಣ್ಣ ಅಣ್ಣ ಅಂತಿದ್ರು. ಆದ್ರೆ ನಾನು ಅಣ್ಣನಾಗಿರ್ಲಿಲ್ಲ. ನನ್ಗೆಲ್ಲಾ ಸತ್ಯ ಗೊತ್ತಿದ್ರು ನಾನು ಯಾವತ್ತೂ ಅದನ್ನ ಲಕ್ಷ್ಮಿ ಹತ್ರ ಹೇಳಕ್ಕಾಗ್ಲಿಲ್ಲ. ಬದಲಾಗಿ ಅಣ್ಣನಾಗಿ ನಡ್ಕೊಳ್ಳೋ ಅಷ್ಟರಲ್ಲಿ ಅವಳೇ ನಮ್ಮ ಜೊತೆ ಇಲ್ಲ. ಮೀರನ್ ಬಗ್ಗೆ ನನಗೆಲ್ಲ ಗೊತ್ತಿದ್ರು ಆವತ್ತು ಲಕ್ಷ್ಮಿಗೆ ನನ್ಗೇನು ಹೇಳಕ್ಕಾಗ್ಲಿಲ್ಲ. ಕೊನೆಗೆ ಅವಳು ಹೋಗ್ಬೇಕಾದ್ರೆ ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಮಕ್ಕಳು ನೋಡ್ಕೊಳ್ಳಿ ಅಂತ ಹೇಳಿದ್ಲು. ಅದನ್ನು ನನ್ನಿಂದ ನಡ್ಸ್ಕೊಡಕ್ಕಾಗ್ಲಿಲ್ಲ. ಆಗಿರೋದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ನ ಹೃದಯನೇ ಹಿಂಡಂಗ್ ಆಗ್ತಿದೆ ಕವಿತಾ ಅವ್ರೆ. ರೀ, ನಿಮ್ ದುಃಖ ನನಗೆ ಅರ್ಥ ಆಗುತ್ತೆ. ಎಲ್ಲ ನಾವ್ ಅನ್ಕೊಂಡ್ ಹಾಗೆ ಆಗಿದ್ದಿದ್ರೆ ನಾವ್ ಯಾಕೆ ಇಷ್ಟು ಕಷ್ಟ ಪಡ್ಬೇಕಾಗಿತ್ತು ಹೇಳಿ? ನಿಮ್ಮಷ್ಟೇ ದುಃಖ ನನಗೂ ಇದೆ. ಆದ್ರೆ ಏನ್ ಮಾಡೋದು ಹೇಳಿ? ಸಮಸ್ಯೆ ಬೆನ್ಕೊಟ್ಟು ಓಡಕ್ಕಾಗಲ್ಲ ಅಲ್ವಾ? ಸಮಸ್ಯೆಗಳಿಗೆ ನಾನು ಹೆದರ್ಕೋತಾ ಇಲ್ಲ ಕವಿತಾ ಅವ್ರೆ. ಹೇಗಾದ್ರೂ ಮಾಡಿ ಮಕ್ಕಳನ್ನ ಹುಡ್ಕೋಣ ಅಂದ್ರೆ ನನ್ನ ಕಾಲ್ಗಳಿಗೆ ಇಂಥ ಪರಿಸ್ಥಿತಿ ತಂದಿಟ್ಬಿಟ್ಲು ಆ ಪಾಪಿ. ಅದೇ ರೀತಿ ನಿನ್ನ ಕುಟುಂಬನ ನಿನ್ನಿಂದ ದೂರ ಮಾಡಿ ನಿನ್ನ ನೆಮ್ಮದಿನ ಹಾಳು ಮಾಡ್ತೀನಿ ಅಂತ ಪಣ ತೊಟ್ಟಿದ್ದೆ. ಅದೇ ರೀತಿ ನಿನ್ನ ಕುಟುಂಬನ ಹಾಳು ಮಾಡ್ತೀನಿ ಕೂಡ. ಈಗ ಪೀಠಕ್ಕೆ ಬಿಟ್ಟು ಏನು ಅಂತ ಹೇಳು. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನ್ನ ಗಂಡ ಮಕ್ಕಳು ಸುಟ್ಟು ಕೊರಕ್ಲಾಗಿರ್ತಾರೆ. pa ma pa